ನ್ಯಾಯಸ್ಥಾಪಕರು 2ನೇ ಅಧ್ಯಾಯ 10ನೇ ವಚನ. ಅವನ ಕಾಲದವರೆಲ್ಲರೂ ಪಿತೃಗಳ ಬಳಿಗೆ ಸೇರಿದ ಮೇಲೆ ಯೆಹೋವನನ್ನು ಆತನು ಇಸ್ರಾಯೇಲರಿಗೋಸ್ಕರ ಮಾಡಿದ ಮಹತ್ ಕಾರ್ಯಗಳನ್ನು ಅರಿಯದಿದ್ದ ಬೇರೊಂದು ಸಂತಾನವು ಹುಟ್ಟಿತು. ಅಂದ್ರೆ ಏನು? ದೇವ್ರು ಮಾಡಿರೋಂಥ ಮೇಲು, ದೇವ್ರು ಮಾಡಿರೋಂಥ ಇವರಿಗೆ ಅದ್ಭುತ ಕಾರ್ಯಗಳು, ಆಶ್ಚರ್ಯ ಕಾರ್ಯಗಳು, ಇವ್ನ ಯಾವನು ಗ್ರಹಿಸದೇ ಇರುವಂತ ಒಂದು ಜನರೇಷನ್ ಬಂದೈತೆ. ದೇವ್ರ ಇವ್ರನ್ನ ಹೆಂಗ್ ಕಾಪಾಡ್ಕೊಂಬಂದನ, ದೇವ್ರು ಹೆಂಗ್ ಇವ್ರನ್ನ ಐಗುಪ್ತ ದೇಶದಿಂದ ಬಿಡಿಸ್ಕೊಂಬಂದನ, ಇವನ್ನೆಲ್ಲ ಇವ್ರು ಏನ್ ಮಾಡ್ಯಾರ? ಮರ್ತು ಬಿಟ್ಟಾರ. ಮರ್ತು ಇವಾಗ ಏನಂತ ಕೇಳ್ತಾರ ಇಲ್ಲಿ ಬಂದು, ನಮಗೆ ರಾಜನ್ ಬೇಕು. ಅದಕ್ಕೆ ದೇವ್ರು ಏನ್ ಹೇಳ್ತಾನ, ಅವರು ನಿನ್ನನ್ನೆಲ್ಲ ತಿರಸ್ಕರಿಸಿರೋದು ನನ್ನನ್ನು ತಿರಸ್ಕರಿಸಾರ, ನನ್ನ ಆಳ್ಕೆನ ಬ್ಯಾಡ ಅಂತಾರ, ಲೋಕ ಸಂಬಂಧವಾದ ಆಳ್ಕೆನವ್ರು ಇಷ್ಟಪಡ್ತಾರ. ಸರಿ, ಹೋಗಿ ಕೊಡು. ಅವ್ರ ಇಷ್ಟಾನುಸಾರವಾಗಿ ಅವ್ರು ಜೀವಿಸ್ಬೇಕಂತೇಳಿ ಹೋಗ್ತಾರಲ್ಲ, ಅವ್ರನ್ನ ಬಿಡು. ನೋಡ್ರಿ, ದೇವ್ರನ್ನ ಬೇಡ ಅನ್ಕೊಂಡು ನಮ್ಮ ಇಷ್ಟಾನುಸಾರವಾಗಿ ನಾವು ಜೀವಿಸ್ತೀವಿ ಅಂದ್ರೆ ದೇವ್ರು ಏನ್ ಮಾಡ್ತಾನೆ ಹೇಳು? ತಡಿಬೇಕಂತೇಳಿ ಪ್ರಯತ್ನ ಪಡ್ತಾನ. ಆದ್ರೆ ನಾವು ಕೇಳಿಲ್ದಂಗೆ ಇವ್ರನ್ನಂಗೆ ಹಠ ಮಾಡಿವಿ ಅಂದ್ರೆ, ಈ ರೀತಿ ಹಠ ಮಾಡಿ ಇಲ್ಲ ನಮಗೆ ನಮ್ಮ ಇಷ್ಟಾನುಸಾರವಾಗಿ ನಾವು ಹೋಗ್ತೀವಿ ಅಂದ್ರೆ ದೇವ್ರು ಏನ್ ಮಾಡ್ತಾನೆ ಹೇಳು? ಸರಿ ಹೋಗ್ರಿ ಅಂತ ಹೇಳ್ತಾನೆ. ನಾನು ನಿಮಗೆ ಸ್ವೇಚ್ಛೆ ಕೊಟ್ಟಿನಿ, ನಾನು ನಿಮಗೆ ಫ್ರೀಡಮ್ ಕೊಟ್ಟಿನಿ, ಒಳ್ಳೇದು ಕೆಟ್ಟದು ನಿಮ್ಮ ಮುಂದೆನೇ ನಾನು ಇಟ್ಟೀನಿ. ನೀನು ಯಾವುದಕ್ಕೆ ಆರಿಸ್ಕೊಂಡ್ರು ಕೂಡ ನಿನ್ನ ಒಂದು ಸ್ವೇಚ್ಛೆಗೆ ನಾನು ಗೌರವಿಸ್ತೀನಿ ಅಂತೇಳಿ ದೇವ್ರು ಏನು ಮಾಡ್ತಾನೆ ಗೊತ್ತಾ? ನಾವು ದೇವ್ರನ್ನ ಬಿಟ್ಟು ನಮ್ಮ ಇಷ್ಟಾನುಸಾರ ನಾವು ಜೀವಿಸಕ್ಕೆ ಹೋಗಾಗ ದೇವ್ರು ಏನು ಮಾಡ್ತಾನೆ ಗೊತ್ತಾ? ಬಿಡ್ತಾನೆ. ಯಾಕಂದರೆ ಈಗ ಕಳೆದೋಗಿರುವಂಥ ಕುಮಾರನು ತಂದೆ ಬಲೆನಲ್ಲಿ ಇರ್ತಾನೆ, ಇಬ್ಬರು ಇರ್ತಾರೆ ಮಕ್ಕಳು. ಅವನೇನು ಮಾಡ್ತಾನೆ? ಒಬ್ಬನು, ನನ್ನ ಆಸ್ತಿ ನನಗೆ ಕೊಟ್ಬಿಡಪ್ಪ, ನೀನು ಬೇಡ, ನಿನ್ನ ಹತ್ರ ಇರೋದು ಬೇಡ, ನನಗೆ ನನ್ನ ಪಾಡಿ ನಾನು ಹೋಗ್ಬಿಡ್ತೀನಿ, ನಾನು ಇಷ್ಟಾನುಸಾರ ನಾನು ಜೀವಿಸ್ತೀನಿ ಅಂತೇಳಿ ಏನು ಮಾಡ್ತಾನೆ ಹೇಳು? ಹೋಗ್ತಾನ. ಅವ ತಂದೆ ಏನು ಮಾಡ್ತಾನ? ಬೇಡ ಅಂತಾನ, ಇಲ್ಲ ನಾನು ಹೋಗ್ತೀನಿ ಅಂತೇಳಿ ಹಠ ಮಾಡ್ದಂಗೆ ಏನಂತಾನ? ಬಿಟ್ಬಿಡ್ತಾನೆ. ಅವಾಗವರು ತಂದೆ ಇವನ್ನ ನೋಡಿಕೊಂಡು, ಇವನು ಕಾಪಾಡಿಕೊಂಡು, ಎಲ್ಲ ರೀತಿಯಲ್ಲಿ ಇವನು ಯೋಗಕ್ಷೇಮಗಳೆಲ್ಲ ನೋಡಿ ಇವಾಗ ಇವನು ಬಿಟ್ಟು ಹೋಗ್ತೀನಿ ಅಂದ್ರೆ ಏನು ಮಾಡ್ತಾನ? ಸರಿ, ನಿನ್ನಿಷ್ಟ, ನೀನು ಹೋಗ್ತೀನಿ ಅಂದರೆ ನೀನು ಹೋಗಂತೇಳಿ ಬಿಟ್ಟುಬಿಡ್ತಾನೆ. ದೇವ್ರು ಕೂಡ ಹಂಗೆ, ದೇವ್ರ ಸನ್ನಿಧಿನಲ್ಲಿದ್ದು, ದೇವ್ರ ಸಹವಾಸದಲ್ಲಿದ್ದು, ದೇವರ ಒಂದು ಅನ್ಯೂನ್ಯತೆಯಲ್ಲಿ ನಾವು ಇದ್ದಾಗ ದೇವ್ರನ್ನ ಬಿಟ್ಟು ನಾವು ಹೋಗ್ತೀವಿ, ನಮ್ಮ ಇಷ್ಟಾನುಸಾರ ನಾವು ಜೀವಿಸ್ತೀವಿ ಅಂದರೆ ದೇವ್ರು ತಡೆಗೆ ಪ್ರಯತ್ನ ಪಡ್ತಾನ. ಆದರೂ ನಾವು ಕೇಳಿಲ್ಲ ಅಂದರೆ ಏನು ಮಾಡ್ತಾನ? ಸರ್ ಅಂತೇಳಿ ಬಿಟ್ಟುಬಿಡ್ತಾನೆ. ಬಿಟ್ಟಾಗ ಏನಾಗ್ತದೆ ನಮ್ಮ ಪರಿಸ್ಥಿತಿ? ಇವನು ಕಳೆದೋಗಿರೋ ಕುಮಾರನ ಪರಿಸ್ಥಿತಿ ಏನಾಗೈತೆ? ಅವನು ಎಲ್ಲದನ್ನ ನಷ್ಟ ಪಡ್ಕಂತಾನೆ, ತನಗಿರೋದೆಲ್ಲ ಕಳ್ಕಂತಾನೆ. ಲಾಸ್ಟಿಗೆ ಹಂದಿಗಳು ತಿನ್ನುವಂಥ ಆಹಾರ ತಿನ್ಬೇಕಂತೇಳಿ ಆಸೆ ಪಡ್ತಾನೆ, ಅದೂ ಅವನಿಗೆ ಸಿಗೋದಿಲ್ಲ. ಹಂಗ ನಾವು ದೇವ್ರನ್ನ ಬಿಟ್ಟು ನಾವು ನಮ್ಮ ಇಷ್ಟಾನುಸಾರ ನಾವು ಜೀವ್ಸಕ್ಕೆ ಹೋಗಿವ ಅನ್ಕೋ, ಇವನು ಹೆಂಗೆ ನಷ್ಟ ಹೋಗ್ಯಾನೋ, ಇವನು ಹೆಂಗೆ ಎಲ್ಲ ಕಳ್ಕೊಂಡನೋ, ಹಂಗ ನಾವೂ ನಮಗಿರೋದೆಲ್ಲ ನಷ್ಟ ಆಗ್ತೈತಿ, ನಮಗಿರೋದೆಲ್ಲ ನಾವು ಕಳ್ಕೊಳೋ ಪರಿಸ್ಥಿತಿ ಬರ್ತೈತೆ. ಲಾಸ್ಟಿಗೆ ದಿಕ್ಕಿಲ್ಲದ ಪರಿಸ್ಥಿತಿ ಬರ್ತದೆ. ದೇವರೇ ಬಿಡ್ತಾನೆ ನಂಗೆ. ಎದಕ್ಕಂದ್ರೆ ನೀನೇ ಕೇಳಿಯಲ್ಲ, ನಾನು ಇಷ್ಟಾನುಸಾರ ನಾನು ಜೀವಿಸ್ತೀನಿ ಅಂತ ನೀನೇ ಹೋಗ್ತಿದೆಯಲ್ಲ, ಹೋಗು, ಅದ್ರಾಗಿದ್ದ ನಿನಗೆ ಏನು ಬರ್ತೈತೆ ನಿನಗೆ ಗೊತ್ತಾಗ್ತದೆ ಅಂತೇಳಿ ದೇವ್ರು ಏನು ಮಾಡ್ತಾನ? ಬಿಡ್ತಾನೆ. ದೇವ್ರು ನಮಗೆ ಸ್ವೇಚ್ಛೆ ಕೊಟ್ಟಾನ. ಎಂಥ ಸ್ವೇಚ್ಛೆ ಕೊಟ್ಟಾನ? ದೇವ್ರ ಸನ್ನಿಧಿನಲ್ಲಿ ಇರುವಂಥ ಸ್ವೇಚ್ಛೆ ನಮಗೆ ಕೊಟ್ಟಾನ, ಪರಿಶುದ್ಧರಾಗಿರುವಂಥ ಸ್ವೇಚ್ಛೆ ನಮಗೆ ಕೊಟ್ಟಾನ. ಅದನ್ನು ನಾವು ಕಾಪಾಡ್ಕೋಬೇಕು. ಅದನ್ನು ಬಿಟ್ಟು ನಮ್ಮ ಇಷ್ಟಾನುಸಾರವಾಗಿ ಲೋಕಾನುಸಾರವಾಗಿ ನಾವು ಸ್ವೇಚ್ಛೆ ನೋಡ್ಕೊಂಡು ಹೋಗಿ ಬಂದರೆ ಅದು ಏನಾಗ್ತದೆ ಹೇಳೋದು? ನಾಶನ ಮಾಡೋದು ನಮ್ಮನ್ನು. ಅದಕ್ಕೆ ದೇವ್ರು ಕೊಟ್ಟಿರೋಂಥ ಸ್ವೇಚ್ಛೆನ, ದೇವ್ರು ಕೊಟ್ಟಿರೋಂಥ ಫ್ರೀಡಮ್ನ ನಾವು ಯಾವಾಗಲೂ ಕಾಪಾಡ್ಕೋಬೇಕು. ಅದನ್ನು ಅಜಾಗ್ರತೆ ಮಾಡಬಾರ್ದು, ಅದನ್ನು ನಾವು ಬಿಡಬಾರ್ದು. ದೇವ್ರು ಏನು ಸ್ವೇಚ್ಛೆ ಕೊಟ್ಟಾನ ನಮಗೆ? ಇವಾಗ ನಾವು ಪಾಪ ಬಾನಿಸತ್ವದಲ್ಲಿ ಇದ್ವಿ. ದೇವ್ರು ಏನು ಮಾಡೋಣ? ಯಾವಾಗಾದ್ರೂ ನಾವು ಕ್ರಿಸ್ತನ ಅಂಗೀಕರಿಸಿ ನಮ್ಮ ಪಾಪಗಳೆಲ್ಲ ನಾವು ದೇವ್ರ ಮುಂದೆ, ಕ್ರಿಸ್ತನ ಮುಂದೆ ನಾವು ಒಪ್ಕೊಂಡು, ತನ್ನ ರಕ್ತದಲ್ಲಿದ್ದ ನಾವು ತೊಳೆಯಲ್ಪಟ್ಟು ಮಾರು ಮನಸ್ಸೊಂದಿ ಬಾಪ್ತಿಸ್ಮ ತಗೊಂಡಾಗ ಏನಾಗೈತೆ? ನಾವು ರಕ್ಷಿಸಲ್ಪಟ್ಟಿವಿ. ಯಾರು ನಂಬಿ ದೀಕ್ಷಾನ ತಗೊಂತಾರೋ ಅವರೆಲ್ಲರೂ ರಕ್ಷಿಸಲ್ಪಡೋರು ಅಂತೇಳಿ ವಾಕ್ಯ ಐತಿ. ಇವಾಗ ದೇವ ನಾವು ಪಾಪಿಗಳಯ್ಯ, ಜನ್ಮ ಪಾಪಿಗಳು, ಕ್ರಿಯಾ ಪಾಪಿಗಳು, ಎಲ್ಲ ರೀತಿಯಲ್ಲಿ ನಾವು ಪಾಪಿರಯ್ಯ, ನಮ್ಮನ್ನು ಕ್ಷಮಿಸು ಸ್ವಾಮಿ, ಇವತ್ತಿದ್ದ ನಾನು ನೀತಿಯಾಗಿ ಜೀವಿಸ್ತೀನಯ್ಯ, ನನ್ನ ಒಂದು ಪಾಪಗಳೆಲ್ಲ ತೊಳಿಪ್ರಭಾ ಅಂತ ಹೇಳಿ ನಾವು ಯಾವಾಗಾದ್ರೂ ದೇವ್ರ ಮುಂದೆ ಪಶ್ಚಾತ್ತಾಪ ಪಡ್ತೀವಿ. ದೇವರು ತನ್ನ ರಕ್ತಲಿದ್ದ ತೊಳೆದು ನಮ್ಮನ್ನು ಪರಿಶುದ್ಧಪಡಿಸಿ ಆ ಒಂದು ಪಾಪ ಬಾಣಿಸೋತಲ್ಲಿದ್ದ ನಮ್ಮನ್ನು ಬಿಡಿಸಿ ದೇವರ ಒಂದು ಮಾರ್ಗದಲ್ಲಿ, ದೇವರ ರಾಜ್ಯದಲ್ಲಿ ನಮಗೆ ಸ್ವತಂತ್ರರಾಗಿ ಮಾಡೋಣ. ಇವಾಗ ನಾವು ಸ್ವತಂತ್ರರು. ಹೆಂಗೆ ಸ್ವತಂತ್ರ ಅಂದರೆ ಪಾಪಲ್ಲಿದ್ದ ನಾವು ಬಿಡುಗಡಾಗಿವಿ, ಪಾಪ ಬಂಧಕಲ್ಲಿದ್ದ ನಾವು ಬಿಡುಗಡಾಗಿವಿ. ಇವಾಗ ಬಿಡುಗಡಾದಾಗ ನಾವು ಇವಾಗೆಲ್ಲರೂ ಯಾರು? ಸ್ವೇಚ್ಛದಲ್ಲಿ ಜೀವಿಸುವವರು. ಅಂದರೆ ಎಂಥ ಸ್ವೇಚ್ಛೆ ಇದು? ಪಾಪ ಬಾನಿಸತ್ವಲಿದ್ದ ಬಿಡುಗಡೆ ಆಗಿರುವಂಥ ಸ್ವೇಚ್ಛೆ ಇದು. ಮತ್ತು ಇಂಥ ಪಾಪ ಬಾನಿಸತ್ವಲಿದ್ದ ನಮ್ಮನ್ನು ಬಿಡಿಸಿದಾಗ
ಮತ್ತೆ ನಾವು ಹಿಂದೆ ತಿರುಗಿ ಪಾಪ ಬಾನಿಸತ್ವಾಗಿ ಮತ್ತೆ ನಾವು ತಿರುಗಿ ಹೋಗ್ಬಾರ್ದು. ಇವ್ರು ಅದೇ ಮಾಡ್ತಿರೋದು. ಏನು ಮಾಡ್ತಾರ, ಐಗುಪ್ತು ಬಾನಿಸತ್ವಲಿದ್ದವ್ರನ್ನ ಬಿಡಿಸ್ಕೊಂಡು ದೇವ್ರು ಕರ್ಕೊಂಬಂದಾನ. ಅವಾಗ ಯಾರು ಪರಿಪಾಲಕ ಕೆಳಗದಾರ? ಇವರು ಫರೋ ಪರಿಪಾಲಕ ಕೆಳಗದ, ಅಂದ್ರೆ ರಾಜನ ಪರಿಪಾಲಕ ಕೆಳಗದಾರ. ಇದ್ದು ಅಲ್ಲಿ ರಕರಕವಾಗಿ ಹಿಂಸೆ ಅನುಭವಿಸ್ತಾರ. ಆ ಟಾರ್ಚರ್ ತಟ್ಕನಕ್ ಆಗ್ಲಾರ್ದೇನೆ ದೇವಾ ನಮ್ಮನ್ನ ಇದಾಗಿದ್ದ ಬಿಡಿಸು ಪ್ರಭಾ, ಈ ಬಾನಿಸತ್ವಲಿದ್ದ ಬಿಡಿಸಯ್ಯ, ನಮ್ಮ ಕೈಲಿ ಆಗವಲ್ದು ಅಂತ ಹೇಳಿ ಮೊರೆ ಹೋಗ್ಯಾರ. ದೇವ್ರ ಇವ್ರ ಮೊರೆನ ಕೇಳಿ ಕನಿಕರ ಪಟ್ಟು ಇವ್ರನ್ನ ಆ ಒಂದು ಬಾನಿಸತ್ವಲಿದ್ದ ಇವ್ರನ್ನ ಬಿಡಿಸ್ಕೊಂಡು ಕರ್ಕೊಂಬಂದಾಗ ಇಲ್ಲಿ ಮತ್ತೆ ಏನ್ ಮಾಡ್ತಾರೆ, ಸಮಯದ ಹತ್ರ ಬಂದು ನಮಗೊಬ್ಬನ ರಾಜನ ಬೇಕು ನೋಡೋರೆಲ್ಲ ರಾಜರು ಇಟ್ಕೊಂಡು ಹೆಂಗ ದೇಶಗಳ ಆಳ್ತಾರಲ್ಲ ಅಂತ ರಾಜ ನಮಗ್ ಕೂಡ ಬೇಕು. ಅದೇ ಇಷ್ಟು ದಿನ ದೇವರೆಲ್ಲ ನಿಮ್ಗೆ ನಡ್ಸ್ಕೊಂಡ್ ಬಂದಿರೋದು, ಇಷ್ಟು ದಿನ ದೇವರೆಲ್ಲ ನಿಮಗೆ ರಾಜನಾಗಿದ್ದಿರೋದು, ಪ್ರತಿ ಪ್ರಯಾಣದಲ್ಲಿ ಕಾಪಾಡಿರೋದು ದೇವರೇ ಅಲ್ಲ, ನಿಮ್ಮನ್ನ ಪೋಷಿಸಿರೋದು ದೇವರೇ ಅಲ್ಲ, ನಿಮ್ಮನ್ನ ಪ್ರತಿ ವಿಷಯದಲ್ಲಿ ನಿಮ್ಮ ಪಕ್ಷ ನಿಂತು ಯುದ್ಧ ಮಾಡಿರೋದು ದೇವರೇ ಅಲ್ಲ, ಆತನೇ ನಿಮಗೆ ರಾಜನಾಗಿ ಅದನಲ್ಲ. ಅವ್ರೇನಂತಾರೆ ಹೇಳು, ಅವೆಲ್ಲ ಬೇಡ, ನಮಗೇನ್ ಬೇಕು, ರಾಜನ ಬೇಕಂತ ಹೇಳಿದಾಗ ಸಮುವೇಲ್ ಬಂದು ದೇವ್ರನ್ನ ಕೇಳ್ತಿದ್ರೆ ದೇವ್ರ ಏನಂತ ಹೇಳ್ತಾನ, ಸಮುವೇಲ್ ಅವ್ರು ಏನ್ ಹೇಳ್ತಾರ ಅದು ನೀನು ಮಾಡು. ಅವರು ತಿರಸ್ಕರಿಸ್ತಿರೋದು ನಿನ್ನಲ್ಲ ನನ್ನನ್ನ, ನನ್ನ ಆಳ್ಕೆಯನ್ನು ಅವರು ತಿರಸ್ಕಾರ ಮಾಡ್ತಾರ. ಅವ್ರು ಹೇಳಿದಂತೆಯೇ ನೀನು ಮಾಡಂತ ಹೇಳಿ ಹೇಳ್ತಾನೆ. ಅಂದ್ರೆ ಪಾಪಲಿದ್ದ ದೇವ್ರು ನಮ್ಮನ್ನು ಬಿಡಿಸ್ಕೊಂಡು ಬಂದು ತಾನು ರಾಜನಾಗಿದ್ದು ಪಾಪ ಬಾಣಿಸತ್ವಲಿದ್ದ ನಮ್ಮನ್ನು ಬಿಡಿಸಿ ಸ್ವತಂತ್ರರಾಗಿ ನನ್ನ ಹತ್ರ ನೀನು ಜೀವಿಸಪ್ಪ, ಆ ಪಾಪ ಬಂಧಕಲಿದ್ದ ನಾನು ಬಿಡಿಸ್ಬಿಟ್ಟಿನಿ, ಆ ಬಾಣಿಸತ್ವಲಿದ್ದ ನಾನು ಬಿಡಿಸ್ಬಿಟ್ಟಿನಿ, ಇವಾಗ ನೀನು ಸ್ವೇಚ್ಛನಾಗಿ ಮಾಡೀನಿ, ರಕ್ಷಣೆದಲ್ಲಿ ನೀನು ರಕ್ಷಣೆ ಆನಂದನ ಅನುಭವಿಸಿ ಅನೇಕರಿಗೆ ಆ ರಕ್ಷಣೆ ವಿలువನ್ನು ತಿಳಿಸು ಅಂತೇಳಿ ದೇವ್ರು ನಮ್ಮನ್ನ ತನ್ನ ಒಂದು ಮಾರ್ಗದಲ್ಲಿ ನಡೆಸ್ತಿರುವಾಗ ಮತ್ತೆ ಈ ಇಸ್ರಾಯೇಲ್ ಪ್ರಜೆಗಳು ಹೆಂಗೆ ಹಿಂದೆ ತಿರುಗಿ ನಾವು ನಮಗೆ ರಾಜನೇ ಬೇಕು, ಆ ಬಾಣಿಸತ್ವದಲ್ಲೇ ಇಡ್ತೀವಿ ಅಂತೇಳಿ ಹೆಂಗೆ ಹಿಂದೆ ತಿರುಗಿ ದೇವ್ರ ವಿರುದ್ಧವಾಗಿ ನಿಂತಿರ್ತಾರೋ ಹಂಗ ನಾವು ಮತ್ತೆ ಹಿಂದೆ ತಿರುಗಿ ನಾವು ಲೋಕ ನೋಡಿವನಕು ಮತ್ತೆ ನಾವು ಆ ಲೋಕ ಬಾಣಿಸತ್ವದಲ್ಲಿ ನಾವು ಹೋಗ್ತೀವಿ ಅಂತೇಳಿ ನಾವು ನಮ್ಮ ಇಷ್ಟಾನುಸಾರ ನಾವು ಜೀವಿಸಕ್ಕೆ ನಾವು ನಡೆದಿವನಕು ದೇವ್ರ ಏನ್ ಮಾಡ್ತಾನ ಗೊತ್ತಾ, ತಡೆಯಕ್ಕೆ ಪ್ರಯತ್ನ ಪಡ್ತಾನ. ಕೇಳಿಲ್ಲ ಅಂದ್ರೆ ಇವ್ರು ಕೇಳೋದಿಲ್ಲ, ಅದಕ್ಕೆ ಏನ್ ಮಾಡ್ತಾನೆ ಹೇಳು, ಅವ್ರು ಹೇಳಿದಂತೆ ಅವ್ರಿಗೆ ಮಾಡು. ಅವ್ರು ತಿರಸ್ಕರಿಸಿರೋದು ನಿನ್ನನ್ನಲ್ಲ ನನ್ನನ್ನ. ಅವ್ರು ನಮ್ಮನ್ನು ಕೂಡ ಏನ್ ಮಾಡ್ತಾನೆ ಗೊತ್ತಾ, ನಮ್ಮ ಇಷ್ಟಾನುಸಾರ ನಾವು ಜೀವಿಸಕ್ಕೆ ನಾವು ಹಿಂದೆ ತಿರುಗಿ ನಾವು ಲೋಕ ಕಡೆ ಆಕರ್ಷಣೆ ಒಳಗಾಗಿ ಮತ್ತೆ ಲೋಕ ಸಂಬಂಧವಾದ ಆಲೋಚನೆ ಇಟ್ಕೊಂಡು ಮತ್ತೆ ನಾವು ಹಿಂದೆ ತಿರುಗಿ ನಾವು ಹೋದ್ರೆ ದೇವ್ರು ಕೂಡ ಏನ್ ಮಾಡ್ತಾನೆ ಗೊತ್ತಾ, ತಡೆಯಕ್ಕೆ ಪ್ರಯತ್ನ ಪಡ್ತಾನ. ನಾವು ಕೇಳ್ದಂಗೆ ಮತ್ತೆ ನಾವು ಹಂಗೆ ಹೋಗಿ ಬಂದ್ರೆ ಬಿಟ್ಬಿಡ್ತಾನೆ. ಸರಿ ಹೋಗು, ಬೇಡ ಅನ್ಕೊಂತಿದೆಯಲ್ಲ, ಎದಕ್ಕೆ ಹೇಳು, ನಮ್ಮ ಸ್ವೇಚ್ಛೆಗೆ ಗೌರವ ಕೊಡ್ತಾನ. ಆತ ಅದಕ್ಕೆ ಅಡ್ಡಿಪಡಿಸೋದಿಲ್ಲ, ಬಲವಂತ ಮಾಡೋದಿಲ್ಲ. ಬಿಟ್ಟಾಗ ಏನಾಗ್ತದೆ, ಇವರು ರಾಜರು ಕೆಳಗೆ ಹೋಗ್ತಾರ. ಅವಾಗ ಏನ್ ಮಾಡ್ತಾರೆ ಹೇಳು, ಅವ್ರ ರಾಜರು ಇವ್ರನ್ನ ಭಯಂಕರವಾಗಿ ಹಿಂಸಿಸ್ತಾರೆ. ದೇವರಿಗೆ ದೂರ ಮಾಡಿ ವಿಗ್ರಹಾರಾಧನೆ ಕಡೆ ಇವ್ರನ್ನ ನಡೆಸಿ ಲಾಸ್ಟಿಗೆ ಶತ್ರುಗಳು ಬಂದು ಇವ್ರನ್ನ ಮತ್ತೆ ಸೆರೆದಲ್ಲಿ ಕರ್ಕೊಂಡು ಹಂಗ ಮಾಡ್ತಾರ. ಅವವರು ದೇವರು ಇವ್ರ ಪಕ್ಷ ಇದ್ದಾಗ ದೇವರು ಇವ್ರನ್ನ ರಾಜನಾಗಿ ನಡೆಸ್ತಿರುವಾಗ ಶತ್ರುಗಳು ಬಂದ್ರು ಕೂಡ ಇವ್ರ ಮೇಲೆ ಜಯ ಹೊಂದಕ್ ಆಗ್ತಿದ್ದಿಲ್ಲ. ಯಾಕಂದ್ರೆ ದೇವರೇ ಇವ್ರ ಪಕ್ಷ ನಿಂತು ಯುದ್ಧ ಮಾಡ್ತಿದ್ದ. ಯಾವಾಗಾದ್ರೂ ಇವ್ರು ದೇವ್ರನ್ನ ಬೇಡ ಅನ್ಕೊಂಡ್ರು, ಇವ್ರು ಇಷ್ಟಾನುಸಾರ ರಾಜನ ಹುಡ್ಕೊಂಡ್ರು, ಅವಾಗ ಏನ್ ಮಾಡಿದ್ರು ಹೇಳು, ಶತ್ರು ಕೈಗೆ ಸಿಕ್ಕಿದ್ರು ಇವರು. ನಾವ್ ಯಾವಾಗಾದ್ರೂ ದೇವರು ಅಂಡರ್ನಾಗ ಇರ್ತೀವಿ, ದೇವರ ಒಂದು ಆ ಸ್ವತಂತ್ರದಲ್ಲೇ ನಾವು ಆತ ಕೊಟ್ಟಿರೋ ಸ್ವತಂತ್ರದಲ್ಲೇ ನಾವು ಯಾವಾಗ ಜೀವಿಸ್ತಿರ್ತೀವೋ ನಮಗೆ ದೇವರು ಪ್ರೊಟೆಕ್ಷನ್ ಇರ್ತದೆ. ನಾವು ಅದನ್ನ ಬಿಟ್ಟು ಮತ್ತೆ ನಾವು ಹಿಂದೆ ತಿರುಗಕ್ಕೆ ನಾವು ನೋಡಿ ಮತ್ತೆ ಲೋಕ ಆಸೆಗಳಿಗೆ ನಾವು ತಿರುಗಿ ಆ ಆಕರ್ಷಣೆ ಒಳಗಾಗಿ ನಾವು ಹೋಗ್ತಿರುವಾಗ ಶತ್ರು ನಮ್ಮ ಮೇಲೆ ದಾಳಿ ಮಾಡ್ತಾನ, ಶತ್ರು ನಮ್ಮ ಮೇಲೆ ಬಲ ಆಗ್ತಾನ, ಆ ಸರದಲ್ಲಿ ಎಳಿತಾನ. ಯಾವಾಗಾದ್ರೂ ಇವ್ರು ಬ್ಯಾಡ್ ಅಂತಾರೋ ಒಬ್ರಲ್ಲೇ ಇವ್ರನ್ನ ಎಳ್ಕೊಂಡು ಹೋಗೋದು. ಫಿಲಿಸ್ಟಿಯರು ಬಂದು ಎಳ್ಕೊಂಡು ಹೋಗ್ತಾರ, ಅಮೋಲಿಯರು ಬಂದು ಎಳ್ಕೊಂಡು ಹೋಗ್ತಾರ, ಅಶ್ಶೂರವ್ರು ಬಂದು ಎಳ್ಕೊಂಡು ಹೋಗ್ತಾರ, ಮತ್ತೆ ಐಗುಪ್ತರು ಬಂದು ಎಳ್ಕೊಂಡು ಹೋಗ್ತಾರ, ಲಾಸ್ಟಿಗೆ ಬಬುಲೋರು ಬಂದು 70 ವರ್ಷ ಎಳ್ಕೊಂಡು ಹೋಗ್ತಾರ. ಒಬ್ಬೊಬ್ರ ಕೈಯಾಗಲ್ಲ ಇವ್ರು ಹಿಂಸೆ ಪಟ್ಟಿರೋದು ಭಯಂಕರವಾಗಿ. ದೇವ್ರು ನಮ್ಮನ್ನ ಯಾವಾಗಾದ್ರೂ ಪಾಪ ಬಂಧಕಲಿದ್ದ ನಮ್ಮನ್ನು ಬಿಡಿಸಿ ಸ್ವತಂತ್ರರಾಗಿ ಮಾಡಿ ತನ್ನ ಒಂದು ರಾಜ್ಯದಲ್ಲಿ ನಮ್ಮನ್ನ ತನ್ನ ಆಳ್ವಿಕೆ ಕೆಳಗೆ ನಮ್ಮನ್ನು ನಡೆಸ್ತಿರುವಾಗ ನಾವು ಆತನ ಆಳ್ವಿಕೆಗೆ ನಾವು ಲೋಬಟ್ಟು, ಆತನ ಆಜ್ಞೆಗಳಿಗೆ ಲೋಬಟ್ಟು ತನ್ನ ಇಷ್ಟಾನುಸಾರ ಜೀವಿಸಕ್ಕೆ ನಾವು ಪ್ರಯತ್ನ ಪಡಬೇಕು. ಇನ್ನು ಜೀವಿಸ್ತಿರೋನು ನಾನಲ್ಲ, ನನ್ನಲ್ಲಿ ಕ್ರಿಸ್ತೇ ಜೀವಿಸ್ತದನ. ಆಮೇನ್. ಎದಕ್ಕೆ ಪೌಲ ಹಂಗೆ ಹೇಳ್ತಿದ್ದಿ, ನೀನೆಲ್ಲ ಜೀವಿಸ್ಬೇಕಾಗಿರೋದು, ನಾನಲ್ಲಯ್ಯ. ಎದಕ್ಕಂದ್ರೆ ನಾನು ಸತ್ತೀನಿ ಪಾಪದ ಪಾಲಿಗೆ. ಯಾವಾಗಾದ್ರೂ ಕ್ರಿಸ್ತ ಶಿಲುವೆ ಮೇಲೆ ಸತ್ತನೋ, ಆತ ನಮ್ಮ ಪಾಪಗಳೆಲ್ಲ ಯಾವಾಗಾದ್ರೂ ಶಿಲುವೆ ಮೇಲೆ ಜಡದನೋ, ಅವಾಗ ನಾನು ಕೂಡ ಶಿಲುವೆದಲ್ಲಿ ಸತ್ತೀನಿ. ಇನ್ನು ಜೀವಿಸುವ ನಾನಲ್ಲ, ನನ್ನಲ್ಲಿ ಯಾರು ಜೀವಿಸ್ತಾರ, ಕ್ರಿಸ್ತೇ ಜೀವಿಸ್ತದನ. ಆಮೇನ್. ಹಂಗ ನಾವು ಕ್ರಿಸ್ತನಲ್ಲಿ ಆತನ ಒಂದು ಅಧಿಕಾರ ಕೆಳಗೆ ನಾವು ಜೀವಿಸುವಂತವರಾಗಿರ್ಬೇಕು. ಆತನ ಅಧಿಕಾರನ ಬಿಟ್ಟು ಮತ್ತೆ ನಾವು ಹಿಂದೆ ತಿರುಗಿ ನಾವು ನೋಡಿದಾಗ
ಶತ್ರು ನಮ್ಮನ್ನು ಬಲೆಯಾಗಿ ಎಳಿತಾನೆ, ಶತ್ರು ನಮಗೆ ಸರಿಯಾಗಿ ಎಳಿತಾನೆ. ಅವು ಏನಾಗ್ತದೆ ಗೊತ್ತಾ? ಭಯಂಕರವಾಗಿ ನಷ್ಟ ಆಗ್ತದೆ. ಅದ್ರಾಗಿದ್ದ ಹೊರಗೆ ಬರೋಕ ಕೆಲವು ವರ್ಷಗಳಾಗ್ತವೆ. ಇವ್ರಿಗೆ ಎಷ್ಟು ವರ್ಷ ಆಗಗಳು? 70 ವರ್ಷ ಆಗುತ್ತೆ. 70 ವರ್ಷ ಬಾಣಿಸತ್ವದಲ್ಲಿ ಅದಾರ. ಅದಕ್ಕೆ ನಾವು ದೇವರ ಕೃಪೆಲಿದ್ದ ನಮ್ಮನ್ನು ದೇವರು ತನ್ನ ಮಾರ್ಗದಲ್ಲಿ ನಡೆಸ್ತಿರುವಾಗ ಅದಕ್ಕೆ ನಾವು ಲೋಬಡಬೇಕು.